ಡೈರೆಕ್ಟರ್ ಸರ್ ಒಂದು ಹೊಸಬ್ರನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ, ಒಳ್ಳೆ ಸ್ಟೋರಿ ಇದೆ, ಅದರಲ್ಲಿ ಯಾವುದೇ ನೋ ಡೌಟು. ಸೊ ನಿಮ್ಗೆ ಏನಾದ್ರು ಅನಿಸಿದ್ಯಾ ಅಂತಂದರೆ ಒಬ್ಬ ಸ್ಟಾರ್ನ ಹಾಕ್ಕೊಂಡು ಮಾಡ್ಬೋದಾಗಿತ್ತಲ್ಲ ಬೇರೆ ಏನಾದರೂ? ಈಗ ಯಾಕೆಂದರೆ ಎಲ್ಲ ಕಮರ್ಷಿಯಲ್ ಪರ್ಸ್ಪೆಕ್ಟಿವಲ್ಲಿ ನೋಡ್ತಾರೆ, ಸೊ ನೀವು ಯಾಕೆ ಆ ಥರ ಮಾಡ್ಬೋದಾಗಿತ್ತಲ್ಲ ಅಂತ? ಅದು ಅನಿಸ್ತು. ಮತ್ತು ಯಾಕೆ ಈ ಥರದ್ದಲ್ಲೂ ಮಾಡಬಾರ್ದು ಅಂತಲೂ ಅನಿಸ್ತು ನನಗೆ. ಎಲ್ಲ ಇವ್ರ ಕಡೆ ನಾನು ಯಾಕೆ ತಿಳಿಸಿ ಹೇಳ್ಬಾರ್ದು? ದೊಡ್ಡ ಸ್ಟಾರ್ ಮುಖಾಂತರನೇ ನಾನು ಯಾಕೆ ವಿಷಯ ಹೇಳಬೇಕು? ಇವ್ರು ವಿಷಯ ಗಮನ ತಿಳಿಸೋದು ಎಲ್ಲ ಒಂದೇನೆ. ಈಗ ಹೇಳೋ ಅವಭಾವ ಇರ್ಬೋದು, ಆದರೆ ಒಂದು ಜಡ್ಜ್ಮೆಂಟ್ ಹೋಗೋದು ಒಂದೇ ಅಲ್ವಾ? ಆ ಥರನೂ ಅನ್ನಿಸ್ತು. ನಾನು ಇದನ್ನೆಲ್ಲ ಟ್ರೈ ಮಾಡೋಣ. ನಾನು ಹೌದು ಬೇರೆ ಅದನ್ನು ಯೋಚನೆ ಮಾಡಿದ್ದೆ, ಒಂದು ದೊಡ್ಡ ಸ್ಟಾರ್ ಕಾಸ್ಟಲ್ಲೇ ಇಟ್ಟು ಯೋಚನೆ ಮಾಡಿದ್ದು. ಬೇಡ, ನಾವು ಇದ್ರ ಮುಖಾಂತರ ಕೊಡೋಣ. ನಾನು ಹೋದ್ವಿ, ಒಂದೆರಡು ಜಾಗ ಸುತ್ತಾಡಿದ್ವಿ, ಅಲ್ಲಿ ಅಷ್ಟೊಂದು ಸರಿ ಬರಲಿಲ್ಲ ನನಗೆ. ಹಾಗಾಗಿ ನಾನು ನಮ್ಮಲ್ಲೇ ನಾವೇ ನಮ್ಮ ಕೈಯಲ್ಲಾಗಿದ್ರಲ್ಲೇ ನಮಗೆ ಹೆಂಗೆ ಶ್ರಮ ವಹಿಸುವಂಥ ಜನ ಇಂಟ್ರೆಸ್ಟ್ ಇರಬೇಕು, ವಿಷಯ ಹೇಳೋದನ್ನ ಅವ್ರಿಗೂ ಗಮನ ಹರಿಸ್ಕೊಬೇಕು. ಆ ವಿಷಯದಲ್ಲಿ 10 ಜನ ಹೇಳಿದಾಗ ಪರ್ಫೆಕ್ಟ್ ಆಗಿ ಯಾಕೆ ಜನಕ್ಕೆ ರೀಚ್ ಆಗಲ್ಲ? ಇಂಟ್ರೆಸ್ಟ್ ಇರಬೇಕಲ್ವಾ? ಆ ಇಂಟ್ರೆಸ್ಟ್ ಇರೋರನ್ನೇ ಇಟ್ಕೊಂಡು ಹೇಳ್ಸೋಣ, ಅವ್ರ ಕೈಯಲ್ಲಿ ಹೇಳ್ಸೋಣ ಅಂತ ಅನ್ನಿಸ್ತು. ಒಬ್ಬರನ್ನ ಇಟ್ಕೊಂಡ್ಬಿಟ್ಟು 10 ಜನ ಇನ್ನೊಬ್ರು ಯಾರ್ಯಾರನ್ನ ಹಾಕೊಂಡು ಬಂದರೆ ಎಲ್ಲಾರನ್ನೂ ಇಂಟ್ರೆಸ್ಟ್ ಇಟ್ಬಿಟ್ಟು ಹೇಳಿಸಿದಾಗ ಒಂದು ಒಮ್ಮತವಾಗಿ ಒಂದು ಕೆಲಸ ಆಗ್ತದೆ ಅಂದ್ಬಿಟ್ಟು ಅದನ್ನು ಯೋಚನೆ ಮಾಡಿದೆ. ನೀವು ಹೇಳಿದ್ದು ಚೆನ್ನಾಗಿತ್ತು, ಅದು ಹೌದು. ನಾನು ಅಲ್ಲಿಂದನೇ ಬರೋಣ ಅಂದ್ಕೊಂಡಿದ್ದು, ಏನೋ ಏರುಪೇರು ಆಯ್ತು, ನಾನು ಅಲ್ಲಿಂದ ಹೋಗಲಿಲ್ಲ. ಹಾಗಾಗಿ ಇಂಟ್ರೆಸ್ಟ್ ಇರೋರ ಕೈ ಒಂದು 10 ಜನ ಕೈಯಲ್ಲಿ ಹೇಳಿಸಿದಾಗ ತಿರ್ಗಿ ನೋಡ್ತಾರೆ ಅವರು ಅಂತ ಒಂದು ಜನತೆಗೆ ಒಂದು ಅನಿಸ್ತು. ನಾನು ಆ ರೀತಿ ಮಾಡಿದೆ. ಅಂದರೆ ಸರ್ ಇವಾಗ ಮಾಡಿದ್ದೀರಾ ಆಲ್ಮೋಸ್ಟು, ಇವಾಗ ನೆಕ್ಸ್ಟ್ ಅಪ್ಕಮಿಂಗು ಕೂಡ ಇದೇ ಥರ ಹೋಗ್ತೀರಾ ಅಥವಾ ನೆಕ್ಸ್ಟ್ ಅದನ್ನ ಏನು ಮುಂಚೆ ಅಂದ್ಕೊಂಡು ಬಂದ್ರಿ? ಅಪ್ಕಮಿಂಗು ಹಾಗೆ ಹೋಗ್ತೀನಿ. ಓಕೆ, ಅಪ್ಕಮಿಂಗು ಇದೆ. ಹೌದು ಹೌದು. ಓಕೆ, ಹೊಸ ಪ್ರತಿಭೆಗಳ ಹುಡುಕಾಟ. ಹೋದ್ರೆ ಹೊಸ ಕಲಾವಿದರಿಗೆ, ನಮ್ಮಂಥ ಕಲಾವಿದರಿಗೆ ಅವಕಾಶ ಸಿಗುತ್ತೆ. ಕರೆಕ್ಟ್, ಅದರಲ್ಲೇ ಹೋಗ್ತೀನಿ. ಇದು ನಿಮ್ಮದು ಯಾವ ಊರು? ರಾಯಚೂರು. ನಿಮ್ಮದು? ನಂದು ಆ್ಯಕ್ಚುಲಿ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮೈಸೂರು, ಬಟ್ ನನ್ನ ನೇಟಿವ್ ಉಡುಪಿ. ಓಕೆ, ಅಂದರೆ ಡೈರೆಕ್ಟರ್ ಸರ್ ನೀವು ಇಡೀ ಕರ್ನಾಟಕದ ಎಲ್ಲ ಕಡೆ ಎಕ್ಕಿ ತೆಗಿತಾರೆ. ಒಂದು ಚಾಮರಾಜನಗರ, ಶಿವಮೊಗ್ಗ, ರಾಯಚೂರು, ಇವರು ಮೈಸೂರು. ಸೊ ಇನ್ನೇ ಎಲ್ಲಿ ಯಾವ್ಯಾವ ಇದು ನಾನು ಆಡಿಷನ್ ಅಲ್ಲಿ ಮಾಡಿದಾಗಿನೇ ಯೋಚನೆ ಮಾಡ್ಬಿಟ್ಟೆ, ನಾನು ಬೆಂಗಳೂರಪ್ಪ. ಅದರಲ್ಲಿ ನಾವು ಬಂದಾಗ ಹೆಸರು ಬರ್ಸ್ಬಿಟ್ಟು ಯಾವ ಊರು ಏನು ಫೋನ್ ನಂಬರು ಇಷ್ಟು ಬರ್ಸ್ಬಿಟ್ಟು ಆಮೇಲೆ ಕುತ್ಕೊಂಡು ಮಾತಾಡ್ತಿದ್ವಿ. ಅವಾಗೇ ಗೊತ್ತಾಯ್ತು ಎಲ್ಲೆಲ್ಲಿಂದ ಬಂದಿದ್ದಾರೆ ಅಂತ. ಓಕೆ, ಹೌದು. ಎಲ್ಲ ಕರ್ನಾಟಕದ ಎಲ್ಲ ದಿಕ್ಕುಗಳಿಂದನೂ ಪ್ರತಿಭೆಗಳನ್ನ ಹುಡುಕಿ ನೋಡಿ. ಅಷ್ಟು ಜನ ಒಂದು ವಿಷಯ ಹೇಳ್ತಿದ್ದಾರೆ, ಮೃತ್ಯುದೇವತೆ ಅನ್ನೋ ಒಂದು ರೂಪದಲ್ಲಿ ಅಷ್ಟು ಜನ ಒಂದು ಮೆಸೇಜ್ ಹೇಳಿದ್ದಾರೆ, ಒಂದು ಕುತೂಹಲ ಕೊಡ್ತಿದ್ದಾರೆ, ಹೇಳ್ತಿದ್ದಾರೆ. ನೋಡಿ, ಹಂಗೆ ತಿರ್ಗಿ ನೋಡ್ಸೋಕ್ಕೆ ಜನ ತಿರ್ಗಿ ನೋಡೋಕ್ಕೆ ಒಂದು ಭಾಗ ಮಾಡಿದೆ. ಸರ್, ಇನ್ನು 2 ಕ್ವಶನ್ ಏನಂತಂದರೆ, ಒಂದು, ಈಗ ಯಾವುದೇ ಒಂದು ಹೊಸಬ್ರದ್ದು ಸಿನಿಮಾ ಬರ್ತಿದೆ ಅಂದರೆ ನೀವು ಎಲ್ಲರೂ ಕೂಡ ಆಲ್ಮೋಸ್ಟ್ ಬೇರೆ ಸ್ಟಾರ್ಗಳ ಸಹಕಾರ ಅಥವಾ ಅವರಿಂದ ಟ್ರೇಲರ್ ಬಿಡುಗಡೆ ಮಾಡಿಸೋದಾಗಿರ್ಬೋದು, ಏನೋ ಒಂದು ಎಲ್ಪ್ ಕೇಳ್ತಾರೆ. ಸೊ ಇದು ಈ ಚಿತ್ರಕ್ಕೆ ಆ ಥರ ಯಾರನ್ನಾರು ಎಲ್ಪ್ ಕೇಳಿದ್ರಾ? ಮತ್ತೊಂದು, ಇವಾಗ ಗೊತ್ತಿದೆ ನಿಮಗೆ ಹೊರಗಡೆ ಥಿಯೇಟ್ರು ರಿಲೀಸ್ ದಿನ ಯಾವ ಥರ ಕೆಲವರು ರಿವ್ಯೂ ಉಚ್ಚಾಟ ಮಾಡೋ ಥರ ರಿವ್ಯೂಗಳೆಲ್ಲ ನೋಡಿರ್ತೀರ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಹಾಡು ರಿಲೀಸ್ ಮಾಡಿದ ದಿನ ಓಂ ಸಾಯಿ ಪ್ರಕಾಶ್ ಅವ್ರು ಬಂದು ಅವ್ರಿಗೆ ಕೃತಜ್ಞತೆ ಹೇಳ್ತೀನಿ. ಅವ್ರು ಬಂದ್ಬಿಟ್ಟು ಹಾಡು ರಿಲೀಸ್ ಮಾಡಿಕೊಟ್ರು, ತುಂಬ ಖುಷಿ ಆಯಿತು. ಓಕೆ, ನಮ್ಮ PRO ನಾಗೇಂದ್ರಣ್ಣ ಕರೆಸ್ಕೊಟ್ರು ಅವ್ರನ್ನ. ಈಗ ಆ ಥರ ಉಚ್ಚಾಟ ಅದೇ ಟ್ರೆಂಡಿಂಗಲ್ಲಿದೆ. ಈಗ ನನಗೆ ಬದಲಾವಣೆ ಮಾಡೋಕ್ಕೆ ಆಗಲ್ಲ. ಅಲ್ಲ ಸರ್, ಅಂದರೆ ಕರೆಕ್ಟ್ ಟ್ರೆಂಡಿಂಗಲ್ಲಿದೆ. ನೀವು ಅದೇ ಇಷ್ಟಪಡ್ತೀರಾ, ಅದೇ ಥರ ಲೈಕ್ ಮಾಡ್ತೀರಾ, ಅಥವಾ ಅದು ಆ ಥರ ಬೇಡ, ಏನು ಕಂಟೆಂಟ್ ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಒಳ್ಳೇದು ಹೇಳಿ ಅನ್ನೋ ಥರ ಇರ್ತೀರಾ, ಅಥವಾ ನೀವು ಮಾಡಿ ಅದೇ ಥರ ಅಂತ ಏನಾದ್ರು ನಿಮ್ಮ ಒಪಿನಿಯನ್ ಇದೆಯಾ ಅಂತ? ಅದು ಬೇಡ, ಅದು ಆ್ಯಕ್ಚುಲಿ ಅದು ಬೇಡ. ಚೆನ್ನಾಗಿರೋದನ್ನ ಗುರುತಿಸಿ, ಎಲ್ಲನೂ ಚೆನ್ನಾಗಿರೋದನ್ನ, ಸ್ವಾದಿಷ್ಟತೆ ಇರೋದನ್ನ ಗಮನ ಹರಿಸಿ ಅಂತ ನಾನು ಕೇಳ್ಕೊತೀನಿ. ನಮ್ದಲ್ಲಿ ತುಂಬ ಚೆನ್ನಾಗಿದೆ, ಕುತೂಹಲ, ಒಳ್ಳೆ ಮೆಸೇಜು, ಏನೆಲ್ಲ ತುಂಬಿಸ್ಬೇಕು, ಏನೆಲ್ಲ ಹೇಳ್ಬೇಕು, ಅವನೇನು ಕಲ್ತ್ಕೊಂಡು ಹೋಗ್ಬೇಕು ಎಲ್ಲನೂ ಹೇಳಿದ್ದೀನಿ. ಬಂದು ಒಂದ್ಸಲಿ ನೋಡಿ. ಸುಮ್ಮನೆ ನಾವು ಯಾರು ಬಂದ್ಬಿಟ್ಟು ಹಂಗೈತೆ ಹಿಂಗೈತೆ ಹೇಳ್ಬಿಟ್ಟು ನಿಮ್ಮ ಮನಸ್ಪೂರ್ವಕವಾಗಿ ಹೇಳಿದ್ರೆ ನಮ್ಗೆ ಸಾಕು. ನನಗೆ ಓಕೆ, ಏನು ನೋಡಿದ್ರಿ, ಏನು ನಿಮ್ಗೆ ಅನಿಸುತ್ತೆ ಅದನ್ನ ಹೇಳಿದ್ರೆ ನನಗೆ ಅಷ್ಟೇ ಸಾಕು, ಕೈ ಮುಗಿದ್ಬಿಡ್ತೀನಿ ನಾನು. ಓಕೆ, ಬೇರೆನೇ ಬೇಡ, ಅವ್ರು ಏನಿದೆ ಅಷ್ಟೇ ಹೇಳಿದ್ರೆ ಸಾಕು. ಸೂಪರ್ ಚೆನ್ನಾಗಿಲ್ಲ ಇಲ್ಲ ನಿನ್ಗೆ ಇದ್ರಲ್ಲಿ ಇನ್ನೊಂದು ಸ್ವಲ್ಪ ಕಲ್ತ್ಕೊಂಬೋದಿತ್ತು ಅಂದ್ರೂ ನನಗೆ ಖುಷಿನೇ. ಓಕೆ, ನೋಡೋಣ ಆ ಸಂದರ್ಭ ಯಾವ ರೀತಿ ಆಗ್ತದೋ ಗೊತ್ತಿಲ್ಲ. ನಾನು ಯಾರನ್ನು ತುಂಬಿಸ್ಬೇಕೋ ಜನತೆಗೆ ಬಿಟ್ಟಿದ್ದೀನಿ. ಅಲ್ಲ ಹೇಳಿ, ನೀವು ಅದೇ ಈ ಥರ ಇದೆ ಹೇಳ್ತೀರಲ್ಲ, ಇವಾಗ ಅವ್ರಿಗೆ ಕೇಳಿದ ಕ್ವಶನ್. ಸೊ ಈ ಥರ ಅಂಥದ್ದೆಲ್ಲ ಬೇಕಾ, ನಾವು ಎಕ್ಸ್ಪೆಕ್ಟ್ ಮಾಡಬೇಕಾ, ನಮ್ಮ ಸಿನಿಮಾಗಳು ಅಳವಡಿಸ್ಕೋಬೇಕಾ ಅಂತ? ಇಲ್ಲ ಸರ್ ಹೇಳ್ದಂಗೆ ಅದು ಅವಶ್ಯಕತೆನೇ ಇಲ್ಲ ಅದಕ್ಕೆ. ಯಾಕೆಂದರೆ ನಾವು ರಿಕ್ವೆಸ್ಟ್ ಮಾಡ್ಕೊತಿರೋದು ಆಡಿಯನ್ಸ್ನ ಒಂದ್ಸರಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ಅಷ್ಟೇ. ಸೊ ನಾವು ಫುಲ್ ಅಂದರೆ ಇಷ್ಟು ದಿನಗಳದ್ದು ಅಥವಾ ಇಷ್ಟು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಮಾಡಿರೋಂಥ ಸಿನಿಮಾಗಳನ್ನ ನಾವು ಥಿಯೇಟ್ರಿಗೆ ತೊಗೊಂಬಂದು ಕೊಡ್ತಿದ್ದೀವಿ ಅಂದರೆ ಪ್ರೇಕ್ಷಕರು ಒಂದು ನೋಡಿ ರಿವ್ಯೂ ಕೊಡಲಿ ಅನ್ನೋ ಉದ್ದೇಶ ಅಷ್ಟೇ. ಸೊ ನಮ್ಮ ಸಂದೇಶ ತಲುಪಬೇಕು ಅಂತಂದರೆ ಅವ್ರ ಥ್ರೂನೇ ಹೋಗಬೇಕು. ಅದು ಆಡಿಯನ್ಸ್ ಬಂದು ನಮಗೆ ಅಪ್ರಿಷಿಯೇಟ್ ಮಾಡಿದ್ರೇ ನಮಗೆ ಗೊತ್ತಾಗೋದು ಸಿನಿಮಾ ಯಾವ ಹಂತದಲ್ಲಿ ಇದೆ ಅಥವಾ ಹೇಗೆ ರೀಚ್ ಆಗಿದೆಯೋ ನಾವು ಅಂತ. ಸೊ ನಾವು ಅದು ಜನ ಬರಲಿ ಅನ್ನೋದಕ್ಕೆ ಹೀಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ
ಈ ಥರ ಬೇರೆ ಬೇರೆ ವೈರಲ್ ಕಂಟೆಂಟ್ಗಳೆಲ್ಲ ಬೇಕು ಅಂತಾನೆ ಮಾಡ್ತಾ ಇದ್ರೆ ಸೊ ಜನಕ್ಕೆ ನಂಬಿಕೆನೇ ಹೊರಟೋಗುತ್ತೆ. ಕತೆ ಚೆನ್ನಾಗಿದ್ರು ಕೂಡ ಬರೋರು ಬರಲ್ಲ ಅವ್ರು. ಈ ಕೆಲವೊಬ್ರು ನೋಡ್ಬಿಟ್ಟು ನಿಜವಾಗ್ಲೂ ಅಳೋದು ಅದೆಲ್ಲ ಮಾಡ್ತಾರಲ್ವ ಅಥವಾ ಹೊಡಿಯೋದೆಲ್ಲ ಮಾಡ್ತಾರೆ, ನಿಜವಾಗ್ಲೂ ಅಷ್ಟು ಎಫೆಕ್ಟಿವ್ ಆಗಿದೆ ಮೂವಿ ಅನ್ಕೊಂಡು ಹೋಗಿ ನೋಡ್ಬಿಡ್ತಾರೆ ಅನ್ಕೊಳ್ಳಿ. ಅವ್ರಿಗೆ ಬೇಕು ಅಂತಾನೆ ಇವರೆಲ್ಲ ಮಾಡಿಸಿದ್ದು ಅಂತ ಆಮೇಲೆ ಗೊತ್ತಾಗೋದು, ಅಥವಾ ಕತೆ ನೋಡ್ಬಿಟ್ಟು ಕತೆ ಎಲ್ಲ ಆ ರೀತಿ ಏನು ಇಲ್ವೇ ಇಲ್ಲ, ಸುಮ್ಮನೆ ಯಾಕಿಷ್ಟು ಹೈಪ್ ಕ್ರಿಯೇಟ್ ಮಾಡ್ತಿದ್ದಾರೆ, ಡ್ರಾಮಾ ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ಕೊಂಡಾಗ ನೆಕ್ಸ್ಟ್ ನಮ್ಮಂಥ ಹೊಸಬರು ಮೂವಿಗಳು ಅಥವಾ ನಿಜವಾಗ್ಲೂ ಕಂಟೆಂಟ್ ಇರೋಂಥ ಮೂವಿಗಳು ಬಂದಾಗ ಜನ ಹೋಗೋದೇ ಇಲ್ಲ ಥಿಯೇಟರ್ಗಳಿಗೆ, ನೋಡೋದೇ ಇಲ್ಲ ಅದನ್ನ. ಇದು 2-3 ಆ ಥರ ಫೇಲ್ ಆಗಿದ್ರೆ 3ನೇ ಸಲ ಯಾರು ಅದೇ ಬಡ್ಕೊಂತಾನೆ 3ರಲ್ಲಿ ಇದು ಒಂದು ಫಿಲಮ್ ಹಂಗೆ ಆಡ್ತಿದ್ದಾರೆ ಅನ್ಕೊಂಡು ಅನ್ಬಿಡ್ತಾರೆ. ಸೊ ಅದಕ್ಕೆ ಅದು ಲಿಟ್ರಲಿ ತಪ್ಪು ಹಾಗೆಲ್ಲ ಮಾಡೋದು. ಸೊ ನಿಜವಾಗ್ಲೂ ಕಂಟೆಂಟ್ ಇದ್ರೆ ಒಂದ್ಸರಿ ನೋಡಿದ್ಮೇಲೆ ಜನಕ್ಕೆ ಗೊತ್ತಾಗುತ್ತೆ. ಮೌತ್ ಪಬ್ಲಿಸಿಟಿ ಈಗಂತೂ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಜಸ್ಟ್ ಪೋಸ್ಟ್ ಮಾಡಿದ್ರೆ ತುಂಬಾ ವೈರಲ್ ಆಗುತ್ತೆ. ಸೊ ಜೆನ್ಯೂನ್ ರಿವ್ಯೂನ ನಾವು ಬಯಸುವಂಥದ್ದು. ಸೊ ಬಂದಿರೋ ಆಡಿಯನ್ಸ್ ಯಾರು ಬರ್ತಿದ್ದೀರೋ ಅವರು ಜೆನ್ಯೂನ್ ಆಗಿ ನಿಮ್ಗೆ ಏನು ಅನಿಸ್ತಿದೆ ಅನ್ನೋದನ್ನ ಮೀಡಿಯಾ ಥ್ರೂನೋ ಸೋಷಿಯಲ್ ಮೀಡಿಯಾ ಥ್ರೂನೋ ಹೇಳಿದ್ರೆ ಸೊ ಇನ್ನೊಂದಷ್ಟು ಜನ ಬಂದು ನೋಡ್ತಾರೆ ಅನ್ನೋದು ನಮ್ಮ ಉದ್ದೇಶ. ಸೊ ಇನ್ನು ಸರ್ ಅಂದರೆ ನಿಮ್ಮ ಚಿತ್ರತಂಡ ಕಲಾವಿದ್ರ ಬಗ್ಗೆ ಮಾತಾಡಿಲ್ಲ, ಅದ್ಭುತ ಕಲಾವಿದರು. ಬಟ್ ಲಾಸ್ಟ್ ಒಂದು ಇಂಟರ್ವ್ಯೂ ಹಿಂಗೆ ಸೀರಿಯಸ್ ಆಗಿ ಹೋಗ್ತಾ ಇತ್ತು, ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕಂತ ಪ್ರಾಂಕ್ ಕಾಲ್ ಮಾಡಕ್ಕೆ ಕೇಳಿದ್ರೆ ನಿಮಗೆ ಮಾಡ್ಬಿಟ್ರಲ್ಲ. ನೋಡಿ ಪ್ರ್ಯಾಂಕ್ ಮಾಡಿದ್ರ ಯಾರು? ರೀಮಾ ಮತ್ತೆ ಡಯಾನ ಮಾಡಿದ್ರು. ನಾನು ನಿಜ ಅನ್ಕೊಂಡ್ಬಿಟ್ಟೆ. ಅದು ನನಗೂ ಅನಿಸ್ತು ತಮಾಷೆ ಮಾಡ್ತಿದ್ದೀರಾ ನೀವು ಅಂತ. ಇಲ್ಲ ಅನ್ಬಿಟ್ಟು ಅಲ್ಲ ಕಿತ್ತಾಡ್ತಾವ್ರೆ. ನಾನು ಆಮೇಲೆ ಕಾರ್ ಹಾಕೊಂಡು ಬಂದ್ಬಿಡೋಣ ಅಂತ ಅನಿಸ್ತು ನನಗೆ. ಆಮೇಲೆ ಏನು ಇನ್ನು ಇದುವರೆಗೂ ಅದ್ರ ಸತ್ಯ ಏನು ಅನ್ನೋದು ಗೊತ್ತಾಗಿಲ್ಲ. ಅಂದ್ರೆ ಅಷ್ಟು ಪರಾಕಾಯ ಪ್ರವೇಶ ಅದರಲ್ಲೂ ಮಾಡಿದ್ದಾರೆ ಹಂಗಾದ್ರೆ. ಇಲ್ಲಿ ನಿಮ್ಗೆ ಯಾವ ಥರ prank ಮಾಡೋರು ಅವ್ರೇನೋ ಅವ್ರು ಪರ್ಸನಲ್ ಏನೋ ಮಾತಾಡ್ಕೊಂಡು ಇದು ಮಾಡ್ಕೊಂಡಾರು. ಕೆಲಸ ಅಂತ ಬಂದಾಗ ಕೆಲಸದಲ್ಲಿ ನಿರ್ದಿಷ್ಟವಾಗಿ ಒಪ್ಕೊಟ್ಕೊಂಡು ಕಿತ್ಕೊಂಡ್ಬಿಡೋರು. ಮಾಡಿದ್ರೆ ತಮಾಷೆ ಎಲ್ಲ ಬೇಕಲ್ಲಪ್ಪ, ಸುಮ್ಮನೆ ಕೆಲಸ ಮಾಡ್ಕೊಂಡು ಬೇಕೇ ಬೇಕು. ಮಾಡಿದ್ದಾರೆ ತರ್ಲೆಗಳೆಲ್ಲ ಅವ್ರು ಮಾಡ್ಕೊಂಡಿದ್ದಾರೆ. ನಮ್ಮ ಗಮ್ಮನ ಗಂಟ ಅಷ್ಟೊಂದು ಬರ್ತಿರ್ಲಿಲ್ಲ. ತಿರ್ಗಿ ನೋಡಿದಾಗ ನೋಡಿ ಬಿಡು ನೋಡ್ಕೊಳ್ಳೋಣ ಅವೆಲ್ಲ ನಡೆದಿದ್ದಾವೆ. ಅಂದ್ರೆ ಇಷ್ಟು ದಿನ ಮಾಡಿರೋ ಕೆಲಸ, ಶ್ರಮ, ಕಷ್ಟ ಎಲ್ಲದೂ ಕೂಡ ಇದೆ. 29ಕ್ಕೆ ಒಂಥರ ನಿಮಗೆ ಪರೀಕ್ಷೆ, ಅದು ಪರೀಕ್ಷೆ. ಸೊ ರೆಡಿ ಇದ್ದೀರಾ, ನೀವಂತೂ ಕಾನ್ಫಿಡೆನ್ಸ್ ಆಗಿದ್ದೀರಾ, ಎಲ್ಲರೂ ಕೂಡ ನಿಮ್ಮ ಟೀಮ್ ಅವರು ಕೂಡ ಕಾನ್ಫಿಡೆನ್ಸ್ ಆಗಿದ್ದಾರೆ. ಸೊ ಏನು ಹೇಳ್ತೀರಾ ಅಂತ ಕನ್ನಡ ಪ್ರೇಕ್ಷಕರಿಗೆ? ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳೋದು, ಬರಬೇಕು, ನೋಡಬೇಕು, ಅರಸ್ಬೇಕು, ನೋಡಿ ಅರಸಿ ಆರೈಸಿ ಅಂತ ಕೈ ಮುಗಿದು ಕೇಳ್ಕೊತೀನಿ. ಚೆನ್ನಾಗಿದೆ, ಒಂದು ಒಳ್ಳೆ ಟೀಮ್ ಜೊತೆ ಮೃತ್ಯುದೇವತೆ. ಕ್ಷಣಕ್ಕೂ ನೀವು ಎಲ್ಲೂ ಏನು ಮಿಸ್ ಮಾಡ್ಕೊಂಡಿರ ಕಣ್ಣು ಆಡಿಸ್ತೀರಾ, ನೋಡ್ತೀರಾ. ಅದ್ಭುತವಾದ ಟ್ರೈಲರ್ ಇದೆ, ಅದ್ಭುತವಾದ ಹಾಡುಗಳಿದೆ. ಅದನ್ನೇ ಜಡ್ಜ್ ಮಾಡ್ಕೊಂಡು ಬನ್ನಿ. ಹೊರಗಡೆ ಬಂದಾಗ ಒಂದಷ್ಟು ದಿನ ಮೆಲ್ಕಾಗ್ತೀರಾ ನೀವು. ವಾವ್, ಈ ಚಿತ್ರ ನೋಡ್ಕೊಂಡು ಬಂದೆ ಅಂತ. ಇವತ್ತು ದಿನ ಈ ಚಿತ್ರ ನೋಡ್ಕೊಂಡ್ಬಿಟ್ಟು ಸಾಯಂಕಾಲದಷ್ಟರಲ್ಲಿ ಮರಿಬೋದೇನಾ? ನನ್ನ ಚಿತ್ರ ನೋಡಿದ್ರೆ ಒಂದಷ್ಟು ದಿನ ಮೆಲ್ಕ್ ಹಾಕ್ತಿರೋ, ಒಂದು ನಾಳೆ ನಾಡಿದ್ದು ಒಂದು ಮೂವಿ ನೋಡಿದ್ಕೂ ಪರವಾಗಿಲ್ಲಪ್ಪ ಅಂತ ಒಂದು ಮೆಲ್ಕ್ ಹಾಕೋಂಥ ಸ್ವಭಾವ ಈ ಚಿತ್ರದಲ್ಲಿ ನಿಜಕ್ಕೂ ಇದೆ. ಕನ್ನಡದ ಜನತೆಗೆ ಕೈ ಮುಗಿದು ಕೇಳ್ಕೊಬೇಕು, ಬನ್ನಿ ಒಂದ್ಸಲಿ ನೋಡಿ ಆಶೀರ್ವದಿಸಿ. ಮೊದಲನೇದಾಗಿ ಅದು ರೀಸನೇ ಅಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನಮ್ಮ ಕನ್ನಡ ಸಿನಿಮಾ, ಕನ್ನಡ ಸಿನಿಮಾನ ಕನ್ನಡದ ಜನನೇ ನೋಡಬೇಕು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅವರು ಬಂದು ಒಂದು ಸಪೋರ್ಟ್ ಮಾಡಿದ್ರೇ ನಮಗೆಲ್ಲ ಒಂದು ಖುಷಿ. ಸೊ ಕನ್ನಡ ಸಿನಿಮಾನ ಆದಷ್ಟು ನಮ್ಮ ಸಿನಿಮಾ ಅಂತಲೇ ಅಲ್ಲ, ಎಲ್ಲ ಕನ್ನಡ ಸಿನಿಮಾನೂ ಬಂದು ದಯವಿಟ್ಟು ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಅಫ್ಕೋರ್ಸ್ ಇದು ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಇರೋಂತಹ ಒಂದು ಸಬ್ಜೆಕ್ಟು. ಸರ್ ಹೇಳ್ದಂಗೆ ಒಂದು ದಿನಕ್ಕೆ ಹೋಗೋಂಥ ಥಾಟ್ಸ್ ಅಲ್ಲ. ಲೈಕ್ ಇವಾಗ ನಾನು ಈ ಥರ ಹುಡುಗಿ, ಇವಳು ಯಾಕೆ ಈ ಸಿಚುವೇಶನಲ್ಲಿ ಹೀಗೆ ಮಾಡಿದ್ಲು, ಯಾಕೆ ಅವಳು ನೆಕ್ಸ್ಟು ಹೋಗಲಿಲ್ಲ, ಅವಳು ಇಲ್ಲಿ ಇದೇ ಥರನೇ ಏನಕ್ಕೆ ಮಾತಾಡಿದ್ಲು ಅಂತ ಒಂದು ಥಾಟ್ ಪ್ರೊಸೆಸ್ನ ಪ್ರೊವೋಕ್ ಮಾಡೋ ಅಂಥ ಒಂದು ಸಬ್ಜೆಕ್ಟ್. ಸೊ ಐ ಥಿಂಕ್ ಎಡ್ಜ್ ಆಫ್ ದ ಸೀಟಲ್ಲಿ ಕೂತ್ಕೊಂಡು ನೋಡೋ ಅಂಥ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಇದೆ. ಖಂಡಿತ ಎಲ್ಲ ಸಾರ್ಟ್ಸ್ ಆಫ್ ಆಡಿಯನ್ಸ್, ಫ್ರಮ್ ಚಿಕ್ಕ ಮಕ್ಕಳಿಂದ ಹಿಡಿದು ಐ ಥಿಂಕ್ ಏಜ್ ಆಗಿರೋರ ತನಕಗೂ ಎಲ್ರಿಗೂ ರಿಲೇಟ್ ಆಗೋವಂಥ ಒಂದು ಪರ್ಫೆಕ್ಟ್ ಸಬ್ಜೆಕ್ಟ್ ಇದು. ಸೊ ಬಂದು ನೋಡಿದ್ರೆ ತುಂಬ ಎಂಜಾಯ್ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಮಹಿನಾ ಅವ್ರು ನೀವು? ಸರ್ ಹೇಳಬೇಕು ಅಂದರೆ ಕರ್ನಾಟಕದ ಜನತೆ ಅಥವಾ ಕನ್ನಡ ಜನತೆ ಏನಾದರೂ ಆಡಿಯನ್ಸು, ಅವರು ನಾನು ಫೀಲ್ ಮಾಡೋದು ಬೆಸ್ಟ್ ಆಡಿಯನ್ಸ್ ಅಂತ. ಯಾಕೆಂದರೆ ಯಾವುದೇ ಲ್ಯಾಂಗ್ವೇಜ್ ಫಿಲಮ್ ಬಂದ್ರೂ ಸೊ ಅಪ್ರಿಷಿಯೇಟ್ ಮಾಡೇ ಮಾಡ್ತಾರೆ. ಸೊ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಅಂತ ಹೋಗಲ್ಲ. ಹಾಗಿದ್ಮೇಲೆ ಈ ನೆಲದ ಈ ನಮ್ಮ ಕನ್ನಡ ನಾಡಿನ ಒಂದು ಕನ್ನಡ ಚಿತ್ರ ಬರ್ತಾ ಇದೆ ಅಂದರೆ ಡೆಫಿನೆಟ್ಲಿ ಅವ್ರು ನಮಗೆ ರಿವ್ಯೂ ಕೊಡ್ತಾರೆ, ಥಿಯೇಟ್ರ್ಗಳು ಬಂದು ನೋಡ್ತಾರೆ, ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಸೊ ಹಾಗಾಗಿ ಒಂದು ಸರಿ ಬಂದು ಥಿಯೇಟ್ರ್ಗಳಿಗೆ ನೋಡಿ ಮೂವಿನ, ನಿಮ್ಮ ರಿವ್ಯೂ ಏನೇ ಇದ್ದರೂ ಅದನ್ನ ನಮಗೆ ಮುಕ್ತವಾಗಿ ಹೇಳಲಿ ಅಂತ ಬಯಸ್ತೀನಿ. ಖಂಡಿತ ನೀವೆಲ್ಲರೂ ಹೇಳ್ದಂಗೆ ಕೂಡ ಮೃತ್ಯುದೇವತೆ ಒಳ್ಳೆ ಕಂಟೆಂಟ್, ಅದರಲ್ಲೂ ಕೂಡ ಒಂದು ಮಹಿಳಾ ಅದು ಇಟ್ಕೊಂಡು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀರಾ. ಎಲ್ಲರೂ ಕೂಡ ಅದ್ಭುತವಾಗಿ ನಟನೆ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ನಿರ್ದೇಶನ ಕೂಡ ಆ ಥರ ಇದೆ ಅಂತ ಅಂದ್ಕೊಂಡು. ಸೊ
ಎಲ್ಲ ಕನ್ನಡ ಪ್ರೇಕ್ಷಕರು ನಿಮ್ಮ ಸಂತೋಷವನ್ನು ಮತ್ತಷ್ಟು ಹಿಮ್ಮಡಿ ಮಾಡೋ ಎಲ್ಲ ಚಾನ್ಸ್ ಕೂಡ ಇದೆ. ಮೃತ್ಯುದೇವ ಚಿತ್ರತಂಡಕ್ಕೂ ಮತ್ತು ನಿಮ್ಮ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಮೃತ್ಯುದೇವತೆ ಚಿತ್ರತಂಡದ ಕಲಾವಿದರು ಮತ್ತು ನಿರ್ಮಾಪಕ ನಿರ್ದೇಶಕರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿತ್ ರವಿ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.